हुमनाबाद की गादा गली में पैसों के लेन देन के मामले में सतीश तांदूर नाम के व्यक्ति ने वीरेश अनिल कुमार हट्टी नाम के व्यक्ति की नाक को दांत से काट दिया, जिससे उस व्यक्ति की नाक कट गई। इस घटना पर एमएलसी भीमराव पाटिल ने निंदा की। भीमराव पाटिल और वीरेश अनिल कुमार हट्टी की बहन ने केपी न्यूज से बात करते हुए इस संबंध में बताया। एमएलसी भीमराव पाटिल ने पीड़ित वीरेश को न्याय दिलाने का आश्वासन दिया है। केपी न्यूज के लिए संवाददाता गयासुद्दीन की रिपोर्ट। धन्यवाद आपको, इतने रात में आए आप राजेश्वर से लेकर इधर तक। आप जो केपी न्यूज के लिए मैं आपको धन्यवाद बोलता हूं। आप जो न्याय केपी न्यूज, आप जो सबको न्याय दिला रहे, ऐसा ही मैं आप पे भरोसा करता हूं। केपी न्यूज वाले ऐसे आप तरक्की करो और आपके न्यूज पे लोगों पे भरोसा रखो। नाक को लगे नहीं, नाक कट हो गया, वो भी दांतों से कट करे, टुकड़ा हो गया, आप देखे नहीं क्या तो बोले तो क्या एमएलए उनका आदमी है सिद्धू पाटिल, भद्रेश पाटिल का साला है। आपको वो कर तो ये कर तो मेरे को धमका रहा। पुलिस वाले से, इंचार्ज मंत्री से, एसपी से मैं कल उनके सबसे मैं बातें कर इनको न्याय जो है वो न्याय दिलाने की मैं भरोसा देता। और उसका टुकड़ा, ये उसका टुकड़ा अलग हो गया है, आइस में डालकर रखे। अभी इसको आइस में रखकर अभी हम गुलबर्गा एम्बुलेंस में गुलबर्गा को भिजा रहे हैं इनको। सतीश तांडूर क्यों मारे? पैसे दिया था, पूछे तो मारा। ಕೇಳಬೇಕಾದ್ರೆ ಸುಳಿ ಮಗನೇ ನನಗೆ ನೀ ರೊಕ್ಕ ಕೇಳ್ತಿ ಅಂತ ಹೇಳಿ ಕಲ್ ತೊಗೊಂಡು ನೆಲಕ್ಕೆ ಮಂಗಸ್ಬೇಕಾದ್ರೆ ಮೂಗ್ ಹಿಡಿದು ಕಚ್ಚೇನ್ರಿ। सिद्धू वो भद्रेश पाटिल का साला है, उनको एमएलए है बोल को दादागिरी करते। फैमिली वाले जेको न्यूज, अभी तुम राजेश्वर से तुमको फोन करे उन्होंने, तुम आए 20 मिनट में राजेश्वर से आए, 15 मिनट में तुम आए। ಮನೆಯಲ್ಲಿದ್ದಾಗ ನಮ್ಮ ಹುಮ್ನಾಬಾದ್ದಿಂದ ಯುವಕರಾದಂಥ ಹತ್ಯೋ ಪರಿವಾರದವ್ರು ನನ್ನ ಜೊತೆ ಚರ್ಚೆಯಲ್ಲಿ ಫೋನ್ ಮಾಡಿದ್ರು. ಸರ್ ಹಿಂಗೆ ಈ ರೀತಿ ಏನಪ್ಪಾ ಅಂದ್ರ ನಮ್ಮ ಹಾಸ್ಪಿಟಲ್ದಾಗ ಸತ್ಯ ಎಂಬವ್ರದ್ದು ಮೂಗು ಕಟ್ಟಾಗಿದೆ, ಹಿಂಗೆ ಈ ರೀತಿ ವೀರೇಶ್ ಸತ್ಯ ಅವ್ರದ್ದು ಮೂಗು ಕಟ್ಟಾಗಿದೆ ಸರ್, ತಾವು ದಯಮಾಡಿ ಬಂದು ಏನಾಗಿದೆ ಏನಿಲ್ಲ ನೋಡ್ರಿ ಅಂತೇಳಿ ನಂಗೆ ಒಂದು 5-6 ಜನ ಫೋನ್ ಮಾಡಿದ್ರು. ಆ ಫೋನ್ ಮುಖಾಂತರ ನಾನು ಬಂದ್ಮ್ಯಾಗ ನಾನು ಒಂದು 45 ನಿಮಿಟ್ಸ್ ಆಯ್ತು ಇಲ್ಲೇ ಇದ್ದು ಪಾಪ ಅವ್ನಿಗೆ ನ್ಯಾಯ ಕೊಡ್ಸೋಣ. ಅವನಿಗೆ ಏನಾಗಿದೆ, ಟೋಟಲಿ ಮೂವಿಗೆ ಕಟ್ಟಾಗ್ಬಿಟ್ಟಿದೆ. ಈಗ ನಾ ಗುಲ್ಬರ್ಗಾದಾಗ ಡಾಕ್ಟರ್ ಅಂಬರೀಶ್ ಪಾಟೀಲ್ ಅಂತ ಡಾಕ್ಟರ್ ಇದ್ದಾರ, ನಮ್ದು ಇದ್ರದ್ದು ಸರ್ಜರಿದು, ನಾ ಅವ್ರ ಜೊತೆನೂ ನಾ ಚರ್ಚೆ ಮಾಡ್ದ. ಅವ್ರಿಗೆ ನಾ ವಾಟ್ಸಪ್ನು ವಾಟ್ಸಪ್ ಹಾಕೋರು ಅಂದ್ರು ಆಯ್ತಾ ಸರ್ ನೀವು ಕೊಟ್ಟು ಕಳಿಸಿ ಅಲ್ಲಿ ಬಸವೇಶ್ವರ ಹಾಸ್ಪಿಟಲ್ದಾಗೆ ಅವ್ರದ್ದು ಅಡ್ಮಿಷನ್ ಸೆಲೆಕ್ಟ್ನು ನಾ ಇದು ಮಾಡಿದ್ದೀನಿ. ಒಂದ್ ಏನಪ್ಪ, ಯಾರೇ ಇರ್ಲಿ ಗರೀಬರ ಮ್ಯಾಗ ಅನ್ಯಾಯ ಮಾಡೋದು ಸರಿ ಇಲ್ಲ. ಈ ರೀತಿ ನೋಡ್ರಿ, ಅವ್ರ ತಂಗಿನೇ ಹೇಳ್ತಾ ಇದ್ದಾಳೆ, ಸುಮಾರು ಸಲ 2ನೇ ಸಲ 3ನೇ ಸಲ ಮನೆಗೆ ಬಂದು ಮತ್ತ ದುಡ್ಡು ಕೊಡ್ಬೇಕು, ಅವನೇ ಇವ್ರಿಗೆ ತಾಂಡ್ರು ಹುಡುಗ. ಯಾರು ಭದ್ರೇಶದ್ದು ಸಾಲ ಇದ್ದನಲ್ಲ ಅವನ ಹೆಸರು ಇದು ಸತೀಶ್ ಅಂಬಾನಿ. ಇವ್ರಿಗೆ 3,000 ರೂಪಾಯಿ ಕೊಡ್ಬೇಕಂತ. ಆ 3,000 ರೂಪಾಯಿ ಕೇಳಿಲ್ ಬಿ ಅವ್ರ ಮನ್ಯಾಗ ಅವಾಗ ಕುಂತಿದನು. ಅವ್ರ ಮನ್ಯಾಗ ಬಂದು ಈ ರೀತಿ ಅದು ಮತ್ತ ಹಲ್ಲಿಂದ ಮೂಗು ಕತ್ತರಿಸಿದಾರ ಅವ್ರು, ಯಾವುದು ಚಾಕು ಇದರಿಂದಿಲ್ಲ, ಹಲ್ಲಿಂದು ಮೂಗು ಕತ್ತರಿಸಿದಾರ. ಅಂದ್ರೆ ಎಷ್ಟು ಶಾರ್ಪ್ ಒಂದು ಹಲ್ಲಿದ್ದಿರ್ಬೋದು, ಎಷ್ಟು ಅವನಿಗೆ ತ್ರಾಸ ಆಗ್ತಾ ಇದ್ದಿರ್ಬೋದು, ವಿಚಾರ ಮಾಡ್ರಿ. ಯಾರೇ ಮನುಷ್ಯತನ ಇದ್ದಿನ ಮ್ಯಾಗ ಈ ರೀತಿ ಯಾರ ಮ್ಯಾಗ ಬಿ ಅನ್ಯಾಯ ಆಗ್ಬೇಡ್ದು. ಯಾರೇ ಇರ್ಲಿ, MLA ತಮ್ಮಂದು ಸಾಲ ಇರ್ಲಿ ಅಥವಾ ನಂದು ಸಾಲ ಇದ್ರು ಬಿ ಯಾರು ಬಿ ಜನಪ್ರತಿನಿಧಿಗೆ ಒಂದೇನು ಅವ್ರ ಮ್ಯಾಗ ಭರೋಸೆ ಮಾಡೋರಿಗೆ ಶಾಸಕರು ಮಾಡ್ಯಾರ. ಅವ್ರಿಗೆ ಬರಂತ 15 ತಿಂಗಳದಾಗೆ ಈ ರೀತಿ ಹುಮ್ನಾಬಾದ್ ಯುವಕರ ಮ್ಯಾಗ ಈ ರೀತಿ ಅನ್ಯಾಯ ಮಾಡೋದು ಎಷ್ಟು ಸರಿ ಹೇಳಿ? ನೀವೇ ಹೇಳಿ ಎಷ್ಟು ಸರಿ ಎಂಬುದು. ನಂಗೆ ಈಗಾಗಲೇ ನಂಗೆ 4-5 ಜನ ಫೋನ್ ಮಾಡ್ಬೇಕು, ನಾ ಬಂದ DSP ಕರೆಸ್ದ, ಸಬ್ ಇನ್ಸ್ಪೆಕ್ಟರ್ ಕರೆಸ್ದ. ಏನ್ ನ್ಯಾಯವಾಗಿ ಅವನಿಗೆ ನ್ಯಾಯ ಸಿಗ್ಬೇಕು, ಆ ನ್ಯಾಯ ಕುಡಿಸಿ ಅಂತ ನಾ ಇಷ್ಟೇ ಹೇಳ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು ಇಲ್ಲ ಸರ್ ನಮ್ಗೆ ಹಾಸ್ಪಿಟಲ್ ಹೋಗ್ಲಿಕ್ಕೂ ಕಷ್ಟ ಆಗ್ತಿದೆ ಅಂದ್ರೆ ನಂದಿನಿಂದ 2 ಸಹಾಯ ಆಯ್ತದ, ಬಸವರಾಜ್ ಪಾಟೀಲ್ ಟ್ರಸ್ಟ್ ನಿಂದು ಇದರಿಂದ ಫೌಂಡೇಶನ್ ಸ್ಟೋರ್ ನಿಂದು ಅದನ್ನ ಅದು ಕೊಟ್ಟಿದ್ದೀನಿ. ಮತ್ ಅವ್ರಿಗೆ ಏನೇ ಗುಲ್ಬರ್ಗಕ್ಕೆ ಹೋಗಿ ಅವ್ರಿಗೆ ಏನೇ ಟ್ರೀಟ್ಮೆಂಟ್ ಆಗ್ಲಿ, ಟ್ರೀಟ್ಮೆಂಟ್ ಕೆಟ್ಟ ದುಡ್ಡು ಖರ್ಚಾಗ್ಲಿ, ನಾ ಬಸವರಾಜ್ ಪಾಟೀಲ್ ಇದರಿಂದ ಫೌಂಡೇಶನ್ ಸ್ಟೋರ್ ನಿಂದ ಅವ್ರಿಗೆ ಮೂಗಿಗೆ ಏನೇ ಹತ್ತಲಿ ಅದು ನನ್ನ ಕಡೆಯಿಂದ ನಾ ಮಾಡಿಸ್ಕೊಡ್ತೀನಿ ಅಂತ ತಾಯಿ ಏನು ಹೇಳ್ತಾ ಇದ್ರು. ನಮ್ಮ ತಂಗಿಯಾದ ಸರ್ ನಮ್ಗೆ ದುಡ್ಡಿಲ್ಲ ಅಂತ ನಿಮ್ಮ ಎದುರ ಹೇಳ್ತಾ ಇದ್ರು. ಅದಕ್ಕೆ ನಾ ದುಡ್ಡಿಗೆ ಏನೇ ಖರ್ಚ ಬರಲಮ್ಮ, ನಾ ಕೊಟ್ಟು ನಂದು ಇದರಿಂದ ಕೊಟ್ಟು ನಾ ಖರ್ಚ ಇದು ಮಾಡಿಸ್ಕೊಡ್ತೀನಿ, ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಮ್ದೇನು KP ನ್ಯೂಸ್ದವ್ರು ಬಂದಿದ್ರಿ, ನಿಮ್ಗೆ ಅತಿ ಧನ್ಯವಾದ ಹೇಳ್ತೀನಿ. ನೋಡ್ರಿ, ಈಗ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಎಲ್ಲರಿಗೂ ಬೆಳಕಾನ ನ್ಯೂಸ್ದವ್ರು ನೀವೆಲ್ಲ ಏನ್ ನ್ಯಾಯ ಇದೆ, ನ್ಯಾಯ ಕೊಡೋರು ನೀವು ಪೊಲೀಸರು, ಒಂದ್ ಜನಪ್ರತಿನಿಧಿಯವರು. ಈಗ ನೋಡ್ರಿ, ಅದು ಯಾವ್ದು JK ನ್ಯೂಸ್ದವರು ಇಲ್ಲೇ ನೋಡ್ರಿ, ಶೂಟ್ ಮಾಡ್ಕೋರಿ. ಇಲ್ಲಿ ನೋಡ್ರಿ, JK ನ್ಯೂಸ್ದವ್ರಿಗೆ ಊರಿನ ಜನ 10 ಸಲ ಫೋನ್ ಮಾಡಿದಾರ, ಬರ್ತಾ ಅಂದ್ರು, ಬರ್ಲೇ ಇಲ್ಲ. ಇಲ್ಲಿ ನೋಡ್ರಿ, ನಾ ಒಂದು MLC ಆಗಿನ ಮೇಕ JK ನ್ಯೂಸ್ 9 ಸಲ ಫೋನ್ ಮಾಡಿದ್ದೀನಿ. देखो साहब, ये 9 बार इधर 2 बार
और इधर 2 बार। जेके न्यूज क्या कर रहे हैं, ये पॉलिटिशियन कर रहे हैं लोग, जो पैसा देते हैं उनका। और ये जो उनके फैमिली वाले जेके न्यूज, अभी तुम राजेश्वर से तुमको फोन करे उन्होंने, तुम आए 20 मिनट में, राजेश्वर से आए 15 मिनट में तुम आए। जेके न्यूज वाला हुमनाबाद में रहता, हुमनाबाद से यहाँ पे आने के लिए 1.5 घंटे लिया। ये कितना अच्छा है बोलो। अब किनका भी रेंज, जो रियलिटी है वो डालना आपका करते हुए है, और आपका विश्वास है लोगों पे। आप एक बार विश्वास घुमा लिए तो क्या फायदा। आप जेके न्यूज रहने दो, पीके न्यूज रहने दो, कौन सा भी न्यूज रहने दो। मैं आपको पूरे तुम्हारे इलेक्ट्रॉनिक मीडिया से मैं विनंती करता हूं, आप ऐसा पार्शलिटी ना करें लोगों पे, और लोगों पे जान से आप खेला मत करो। जो रियलिटी है वो रियलिटी डिस्प्ले करो, लोगों के सामने मालूम पड़ दे कौन क्या है क्या नहीं बोलकर। अभी आपको बताया ना जेके न्यूज। और मैं उसके बाद अभी मैं उनके हायर ऑफिसर जो प्रदीप बोलकर जो बीदर में, उनको बोलने के बाद इन्हों आए मल्लिकार्जुन, क्या नाम है उनका पूरा शुभ नाम मालूम नहीं, मल्लिकार्जुन अभी आए उन्होंने। उसके लिए मेरा इंटरव्यू ले रहे, तभी मैं उनको मना करा। मैं ऐसा जो फेक जो आदमी बेका हुआ जो चैनल है, मैं उनके आगे में न्यूज भी नहीं देना चाहता हूं बोलकर मैं उसके लिए उनको आगे में ये भी नहीं दिया। अब जो भी चैनल वाले जो न्याय है, न्याय दिलाने का आपका काम है, न्याय दिलाओ बस। और इस पे मैं उन पे मैं पूरा विश्वास लेता हूं। पुलिस वाले से, इंचार्ज मंत्री से, एसपी से मैं कल उनके सबसे मैं बातें कर इनको न्याय जो है वो न्याय दिलाने की मैं भरोसा देता जी। नाक को लगे नहीं, नाक कट हो गया, वो भी दांतों से कट करे, टुकड़ा हो गया। अब देखे नहीं ಇವ ನಮ್ಮ ತಮ್ಮನ ರೀ ಸತೀಶ್ ಎಂಬ ಹುಡುಗನಿಗೆ ರೀ ನಾವು ಅವನಿಗೆ ಪಪ್ಪು ಅಂತ ಕರಿತೇವ್ರಿ. ಆ ಹುಡುಗಗ ಒಂದು ಸರಿ ಏನು ಮಾಡೀನಿ 10,000 ರೂಪಾಯಿ ಕೊಟ್ಟಿನಿ ರೀ. ಕೊಟ್ಟರೆ 7,000 ರೂಪಾಯಿ ರಿಟರ್ನ್ ಕೊಟ್ಟನ್ರಿ. ಮತ್ತು ಇನ್ನೊಂದು 3,000 ಉಳಿದಿವ್ರಿ. ನಮ್ಮ ಮನ್ಯಾಗ ಫಂಕ್ಷನ್ ಮಾಡ್ಲತ್ತಾರ ರೀ, ಹಬ್ಬದ್ದು ಮಾಡ್ಲತ್ತಾರ ರೀ ಇವತ್ತು. ಅದಕ್ಕೆ ಬೈಕು ಇದು ಆಗ್ತದ, ಪಟಾಕಿ ಅದು ಹೊಡಿಲತ್ತಾರ ಅಂಥೇಳಿ ಒಂದು ಸೈಡ್ ನಿಂದ್ರಸ್ ಅಂಥೇಳಿ ನಮ್ಮ ಮಮ್ಮಿಗೆ ಕಳ್ಸಿರ್ರಿ. ಅದಕ್ಕೆ ನಿಂದ್ರಿಸ್ಲಿಕ್ಕೆ ಅಂತ ಬಂದನ್ರಿ. ಆ ಹುಡುಗ ಕಣ್ಣಿಗೆ ಕಾಣೇನ್ರಿ ರೊಕ್ಕ ತೊಗೊಂಡು. ಮತ್ತೆ ನಾನು ರೊಕ್ಕ ತೊಗೊಂಡಿದ್ದಲ್ಲ 3,000 ರೂಪಾಯಿ ನಂಗೆ ಬೇಕಾಗ್ಯಾವ ಕೊಡು ಅಂತ ಇಷ್ಟೇ ಕೇಳೇನ್ರಿ. ಕೇಳ್ಬೇಕಾದ್ರೆ ಸುಳಿ ಮಗನೇ ನನಗೆ ನೀ ರೊಕ್ಕ ಕೇಳ್ತಿ ಅಂತ ಹೇಳಿ ಕಲ್ ತೊಗೊಂಡು ನೆಲಕ್ಕೆ ಮಂಗಸ್ಬೇಕಾದ್ರೆ ಮೂಗ್ ಹಿಡಿದು ಕಚ್ಚೇನ್ರಿ. ಇದಕ್ಕಿಂತ ಮೊದಲ 3 ತಿಂಗಳು ಮೊದಲನು ಸಹಿತ ಏನ್ ಮಾಡೇನ್ರಿ, ಹಿಂಗೆ ಮನೆಗೆ ಬಂದು ಜಗಳ ಅದು ಇದು ಆಡಿ। धन्यवाद आपको, इतने रात में आए आप राजेश्वर से लेकर इधर तक। आप जो केपी न्यूज के लिए मैं आपको धन्यवाद बोलता हूं। आप जो नया केपी न्यूज, आप जो सबको न्याय दिला रहे, ऐसा ही मैं आप पे भरोसा करता हूं। केपी न्यूज वाले ऐसे आप तरक्की करो और आपके न्यूज पे लोगों पे भरोसा रखो। धन्यवाद बोलता हूं।